ಇಲ್ಲಿ ಮುಂಚೆ ಒಂದು ಇತ್ತು ಹಳೆಯ ಮರ ಆಗಿ 1200 ವರ್ಷ ಹಳೆದಾದದ್ದು. ಅದು ಗಾಳಿಗೆ ಬಿತ್ತು. ಹಾಗೆ ಪ್ರಶ್ನೆ ಚಿಂತನೆ ಮಾಡುವಾಗ ವಾಪಸ್ ಅದನ್ನು ಇಲ್ಲಿ ನಡಿಬೇಕು ಕಂಡಿತು. ಹಾಗೆ ವಾಪಸ್ಸು 6 ವರ್ಷ ಮುಂಚೆಯಾಗಿ ಇಲ್ಲಿ ಮರ ಉಂಟು. ಪುನಃ ಬಿಲ್ವಪತ್ರ ನಡಬೇಕು. ಸೊ ಈ 6 ವರ್ಷದಲ್ಲಿ ಇಷ್ಟು ದೊಡ್ಡದಾಗ್ತದೆ. ಇದು ಅದು ವಿಶೇಷ. ಅದೇ ವಿಶೇಷ. ಅದು ಇಷ್ಟು ದೊಡ್ಡದು ಅಷ್ಟು ಬೇಗ ಬೆಳವಣಿಗೆ ಇರೋದಿಲ್ಲ. ಎಲ್ಲಿ ಆಗೋದಿಲ್ಲ. ಎರಡನೇದು ದೇವಸ್ಥಾನದ ಈಶಾನ್ಯ ಮೂಲೆಯಲ್ಲಿ ಈಶಾನ್ಯ ಅದು ವಿಶೇಷ. ಅದು ವಿಶೇಷ. ಬೇರೆ ಕಡೆ ಇದೆಯಾ ಕೇರಳದಲ್ಲಿ? ಇಲ್ಲಿ ವೈಕಂನಲ್ಲಿ ಉಂಟು. ವೈಕಂ ಪಡುಭಾಗದಲ್ಲಿ ಇರೋದು. ಪಡುಭಾಗದಲ್ಲಿ. ಸೊ ಇದು ಕಾವು ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿದ್ದೇನೆ. ದೇವಸ್ಥಾನದ ಒಂದು ವಿಶೇಷತೆ ಏನು ಅಂದರೆ, ದೇವಸ್ಥಾನದ ಈಶಾನ್ಯ ಭಾಗದಲ್ಲಿ ತುಳಸಿ ಕಟ್ಟೆ ಇರ್ತದೆ. ಬಟ್ ಈ ದೇವಸ್ಥಾನದಲ್ಲಿ ಒಂದು ವಿಶೇಷ ಏನಂತ ಹೇಳಿದರೆ, ಶಿವನ ಬಹಳ ಪ್ರೀತಿಯ ಬಿಲ್ವಪತ್ರೆಯ ಒಂದು ಗಿಡ ಇದೆ. ಇಲ್ಲಿನ ಪ್ರಧಾನ ಅರ್ಚಕರು ಹೇಳ್ತಾರೆ, ಇಷ್ಟು ವೇಗವಾಗಿ ಬೆಳವಣಿಗೆ ಸಾಮಾನ್ಯವಾಗಿ ಇರೋದಿಲ್ಲ, ಇಲ್ಲಿ ಅದನ್ನು ನೀವು ಕಾಣ್ಬೋದು ಅಂತ ಹೇಳಿದೆ. ಈ ಮುಂಚೆನೇ ಇತ್ತೊಂದು 1200 ವರ್ಷ ಹಿಂದೆ. ಇದು ಆ ಮರಕ್ಕೆ 1200 ವರ್ಷ. ಹೌದು. ಉಡುಪಿಯ ಗುರುರಾಜ ಭಟ್ರು ಇದ್ದಾರೆ, ರಿಸರ್ಚ್ ಮಾಡೋರು. ಅವ್ರು ಬಂದು ತೊಗಟೆ ತೆಗೆದು ರಿಸರ್ಚ್ ಮಾಡಿದ್ರು. ಹಾಗೆ ಇದೆ. ಅನಂತರ ಅದು ಗಾಳಿಗೆ ಬಿತ್ತದು. ಅನಂತರ ಅದು ಮರ ಕಡಿಬೇಕಂತ ಆಯ್ತು ಎಲ್ಲರದು. ಮರ ಕಡಿಯುವಾಗ ಹಾವೆಲ್ಲ ಬಂತು ಇಲ್ಲಿ. ಮತ್ತೆ ಪ್ರಶ್ನೆ ಇಟ್ಟ ನಂತರ ಕಡಿಬಾರ್ದು, ಅದು ಪೂಜೆ ಮಾಡಿ ಕಡಿಬೇಕು. ವಾಪಸ್ ಇಲ್ಲಿ ಆಗಬೇಕು ಹೇಳಿದ್ರು. ವಾಪಸ್ ಇಲ್ಲಿ 2ನೇ ಈ ಮರಕ್ಕೆ 6 ವರ್ಷ 7 ವರ್ಷ ಆಯ್ತು ಅಷ್ಟೇ. 7 ವರ್ಷ ಆಯ್ತು ಇದಕ್ಕೆಲ್ಲ. ಸೊ ಈ ಬಿಲ್ವ ಮರ ದೇವಸ್ಥಾನದಲ್ಲಿ ಇರೋದು ಭಾರಿ ಕಡಿಮೆ ಅಲ್ಲ? ಎಲ್ಲಿ ಇಲ್ಲ, ಈಶಾನ್ಯ ಭಾಗದ ಎಲ್ಲಿಯೂ ಇಲ್ಲ. ಇಲ್ಲ ಈಶಾನ್ಯ ಅಂದರೆ ದೇವರ ಭಾಗ. ತುಳಸಿಗಲ್ಲಿ ಈಶಾನ್ಯ ಇರೋದು. ಹೌದೌದು. ಹರಿಹರ ಒಟ್ಟಿಗೆ ಇರೋದು. ನಿಮ್ಮ ಹೆಸರಿಗೆ? ಶಿವಪ್ರಸಾದ್ ಕಡಮಣ್ಣ. ನೋಡಿ, ಶಿವಪ್ರಸಾದ್ ಕಡಮಣ್ಣ ಇಲ್ಲಿನ ಮುಖ್ಯ ಅರ್ಚಕರು. ಅವರು ಈ ಬಗ್ಗೆ ಮಾಹಿತಿ ಹೇಳ್ತಾರೆ. ಬೇರೆ ಇಲ್ಲಿ ಬಿಲ್ವ ಬೇರೆ ದೇವಸ್ಥಾನದೊಳಗೆ ಕೇರಳದಲ್ಲಿ ಇದೆ? ಇಲ್ಲಿ ವೈಕಂನಲ್ಲಿ ಒಂದು